ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಟೆರೆಸಲ್ಲಿ ಗಿಡಗಳನ್ನು ಬೆಳೆಸುವಾಗ ಸ್ವಲ್ಪನೇ ಜಾಗ ಇದ್ರೂ ನಮಗೆ ಹೆಚ್ಚು ಕಾಯಿಗಳನ್ನು ಬಿಡಬೇಕು, ಅಥವಾ ಹೂ ಗಿಡಗಳಾದರೆ ಹೆಚ್ಚು ಹೂಗಳು ಬಿಡಬೇಕು, ತರಕಾರಿಗಳು ಹೆಚ್ಚು ಬಿಡಬೇಕು ಅಂತ ಹೇಳಿ ಯಾವ ಗೊಬ್ಬರಗಳನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ. ಆನ್ಲೈನಲ್ಲಿ ಗೊಬ್ಬರಗಳನ್ನು ತರಿಸ್ಕೊಂಡು ಹೆಚ್ಚು ಹಣನ ವ್ಯಯ ಮಾಡ್ತೀವಿ. ಆದರೆ ಖರ್ಚು ಮಾಡಿರೋ ಹಣಕ್ಕಿಂತ ತರಕಾರಿಗಳು ಕಡಿಮೆ ಆದಾಗ ತುಂಬ ಬೇಗ ನಮಗೆ ಈ ಟೆರೆಸ್ ಗಾರ್ಡನ್ ಬೋರ್ ಆಗಿಬಿಡುತ್ತೆ. ಹಾಗಾಗಬಾರ್ದು. ನಮ್ಮಲ್ಲಿ ಇರುವಂತಹ ವೇಸ್ಟಿಂದನೇ ಮತ್ತೆ ನಾವು ಗೊಬ್ಬರವನ್ನು ರೆಡಿ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನಾನು ತುಂಬ ಟೈಮಿಂದ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ರೆಡಿ ಮಾಡ್ತೀನಿ, ಆದರೆ ಈಗ ಸ್ವಲ್ಪ ಟೈಮ್ ಡ್ರಾಪ್ ಮಾಡಿದ್ದೆ, ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಅಂತ ನೋಡೋಣ ಬನ್ನಿ. ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ತುಂಬ ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು. ಆನ್ಲೈನಲ್ಲಿ ಸಿಗೋ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಬಿನ್ಗೆ ಸುಮಾರು 6-7 ಸಾವಿರ ಗಟ್ಟಲೆ ಖರ್ಚು ಮಾಡಬೇಕಾಗತ್ತೆ. ಅದರ ಬದಲಾಗಿ ನಮ್ಮ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ನಾವು ಕಿಚನ್ ವೇಸ್ಟ್ ಕಾಂಪೋಸ್ಟ್ನ ರೆಡಿ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಮಗೊಂದು ಬಕೆಟ್ ಬೇಕು. ಪೇಂಟ್ ಬಕೆಟ್, ಯಾವುದಾದ್ರೂ ಹಳೇ ಬಕೆಟನ್ನು ತಗೊಳ್ಳಿ. ಇಲ್ಲಿ ನಾವು ಬಳಸೋದೆಲ್ಲ ವೇಸ್ಟ್ ಮೆಟೀರಿಯಲ್ಲೇನೆ. ಸೊ ತುಂಬ ಈಸಿಯಾಗಿ ಯಾರಾದರೂ ಮಾಡ್ಕೊಳ್ಬೋದು. ಅಪಾರ್ಟ್ಮೆಂಟಲ್ಲಿ ಇದ್ದವ್ರು ಸಹ ಮಾಡ್ಕೊಳ್ಬೋದು. ಸ್ಮೆಲ್ ಸಹ ಬರಲ್ಲ, ಹಾಗೆ ಮಾಡ್ಬೋದು. ಅದನ್ನು ನಾನು ತೋರಿಸ್ತೀನಿ ನೋಡಿ. ಮ್ಯಾಕ್ಸಿಮಮ್ ಹೋಲನ್ನು ಮಾಡ್ಕೊಳ್ಬೇಕು. ಎಷ್ಟು ಗಾಳಿ ಆಡುತ್ತೆ ಅಷ್ಟು ಸ್ಮೆಲ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಹೋಲನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಬಾಟಮಲ್ಲಿ ಎಷ್ಟು ಹೋಲ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸೈಡಲ್ಲಿ ಈ ರೀತಿ ತನಕನೂ ಸ್ವಲ್ಪ ಗ್ಯಾಪ್ ಬಿಟ್ಟು ಹೋಲ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದೇ ರೀಸನ್ನು, ಗಾಳಿ ಚೆನ್ನಾಗಿ ಆಡಬೇಕು. ಗಾಳಿ ಚೆನ್ನಾಗಿ ಆಡಿದ್ರೆ ಸ್ಮೆಲ್ ಕಮ್ಮಿ ಆಗುತ್ತೆ, ಸ್ಮೆಲ್ ಬರೋದಿಲ್ಲ ಕಾಂಪೋಸ್ಟಲ್ಲಿ. ಸೊ ಹೀಗೆ ಬಕೆಟಲ್ಲಿ ಫಸ್ಟು ಹೋಲ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕಬ್ಬಿಣದ ವಸ್ತುನ ಬೆಂಕಿನಲ್ಲಿ ಕಾಯಿಸ್ಕೊಂಡು ಅಥವಾ ಗ್ಯಾಸಲ್ಲಿ ಕಾಯಿಸ್ಕೊಂಡು ಹೋಲ್ ಮಾಡಬಹುದು ಈಸಿಯಾಗಿ. ನಾನಿದು ಮುಂಚೆನೇ ಬಳಸ್ತಾ ಇದ್ದಿದ್ದು ಬಕೆಟ್ ಆಗಿರೋದ್ರಿಂದ ಹೋಲ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಮೊದಲನೇ ವಸ್ತು ಬಕೆಟು, ಎರಡನೇದು ಹಸಿ ಕಸ. ನಿಮ್ಮ ಕಿಚನಲ್ಲಿ ರೆಡಿಯಾಗುವಂತಹ ಹಸಿ ಕಸ. ನಾನು ಇದರಲ್ಲಿ ನಾನ್ ವೆಜ್ ಒಂದು ಬಿಟ್ಟು ಮತ್ತು ಎಲ್ಲದನ್ನು ಬಳಸಬಹುದು. ನಾನು ಕುಕ್ ಮಾಡಿರೋ ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಅದು ಬೇಡ, ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಅದು ಬೇಡ. ಅದು ಬಿಟ್ಟು ಟೀ ಪುಡಿ, ಕಾಫಿ ಪುಡಿ, ತರಕಾರಿ ಸಿಪ್ಪೆ ಎಲ್ಲದನ್ನು ಬಳಸ್ಬೋದು. ಅದಾದಮೇಲೆ ಈ ಕೊರಿಯರ್ ಎಲ್ಲ ಪಾರ್ಸಲ್ ಬಂದಾಗ ಬರುತ್ತಲ್ಲ ಕಾರ್ಡ್ಬೋರ್ಡ್ ಶೀಟ್, ಅದನ್ನು ತಗೊಂಡಿದ್ದೀನಿ. ಫ್ರೀ ಇದ್ದಾಗ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೀಸ್ ಮಾಡೋದ್ರಿಂದ ತುಂಬ ಬೇಗ ಕಾಂಪೋಸ್ಟ್ ರೆಡಿ ಆಗುತ್ತಂತ ಅಷ್ಟೇ. ಇದು ನಾನು ಬಳಸೋ ಒಂದು ಟ್ರಿಕ್ ಏನಂದರೆ, ಆಲ್ರೆಡಿ ರೆಡಿಯಾಗಿರುವಂತಹ ಕಾಂಪೋಸ್ಟ್ ಇದು ವರ್ಮಿ ಕಾಂಪೋಸ್ಟು. ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬ ಬೇಗ ಗೊಬ್ಬರ ಇನ್ನೂ ಬೇಗ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಹಾಗಾಗಿ ನೀವು ಇದನ್ನು ಬಳಸಿ. ಸ್ವಲ್ಪ ಗೊಬ್ಬರ ಯಾವುದಾದ್ರೂ ಇರುತ್ತಲ್ಲ ಅದನ್ನು ನಮ್ಮ ಈ ಕಾಂಪೋಸ್ಟ್ ಬಿನ್ಗೆ ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ಮಣ್ಣನ್ನು ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಮಾತ್ರ ಬಳಸಿ. ಕೋಕೋಪೀಟನ್ನು ತಗೊಂಡಿದ್ದೀನಿ. ಗೊಬ್ಬರ ರೆಡಿ ಆಗುವಾಗ ಲಿಕ್ವಿಡ್ ಆಚೆ ಬರುತ್ತೆ, ಅದು ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಳಗಡೆ ಸ್ವಲ್ಪ ಕೋಕೋಪೀಟನ್ನು ಹಾಕಿಟ್ಕೊಳ್ತೀನಿ. ಯಾಕೆ ಅಂದರೆ ಆ ಮಾಯ್ಶ್ಚರ್ ಕಂಟೆಂಟ್ನ ಅದು ಹಿಡಿದಿಟ್ಕೊಳ್ಳುತ್ತೆ ಅಂತ. ಅದು ಡ್ರೈಯಲ್ಲಿ ಬರುತ್ತೆ. ನಾವೀಗಿಲ್ಲಿ ಮೇಯ್ನಾಗಿ ವೆಟ್ ಕಸ ಮತ್ತು ಡ್ರೈ ಕಸ ಎರಡೂ ಬೇಕು. ಇಲ್ಲಿ ಕಾರ್ಡ್ಬೋರ್ಡ್ ಶೀಟನ್ನಾದರೂ ಬಳಸ್ಬೋದು, ಕೋಕೋಪೀಟು, ಮಣ್ಣು ಮತ್ತು ಒಣಗಿದಂತಹ ಎಲೆ ದರ್ಗುಗಳಿರುತ್ತಲ್ಲ, ಒಣಗಿದ ಎಲೆಗಳು, ಅದೆಲ್ಲವನ್ನು ಸಹ ನಾವು ಡ್ರೈ ಕಸಕ್ಕೆ ಬಳಸ್ತೀವಿ. ಇನ್ನು ಕಾಫಿ ಪುಡಿ, ಟೀ ಪುಡಿ, ತರಕಾರಿ ಸಿಪ್ಪೆಗಳು ಇದೆಲ್ಲವೂ ಸಹ ಹಸಿ ಕಸಕ್ಕೆ ಬರುತ್ತೆ. ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ನಾನು ತೋರಿಸೋ ವಿಧಾನದಲ್ಲಿ ನೀವು ಕಾಂಪೋಸ್ಟನ್ನು ರೆಡಿ ಮಾಡಿದ್ರೆ ನಿಮಗೆ ಲಿಕ್ವಿಡ್ ಸಹ ಸಿಗುತ್ತೆ, ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಸಿಗುತ್ತೆ, ಜೊತೆಗೆ ಡ್ರೈ ಕಾಂಪೋಸ್ಟ್ ಕೂಡ ಸಿಗುತ್ತೆ. ನೋಡಿ, ನನ್ನ ಗಾರ್ಡನಲ್ಲಿ ಇಷ್ಟು ಒಣ ಎಲೆಗಳಿತ್ತು, ಅದನ್ನು ಸಹ ನಾನಿಲ್ಲಿ ತಂದಿಟ್ಕೊಂಡಿದ್ದೀನಿ. ಹಸಿ ಕಸದಲ್ಲಿ ಟೀ ಪುಡಿ, ತರಕಾರಿ ಸಿಪ್ಪೆಗಳು ಇದನ್ನು ಬಳಸಬಹುದು. ಟೀ ಪುಡಿ, ಕಾಫಿ ಪುಡಿ, ಮೊಟ್ಟೆ ಸಿಪ್ಪೆ ಅವೆಲ್ಲವನ್ನು ಸಹ ಬಳಸಬಹುದು. ಈ ಕಾಂಪೋಸ್ಟ್ ರೆಡಿ ಮಾಡುವಾಗ ಲಿಕ್ವಿಡ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ಈ ರೀತಿಯಾಗಿರೋ ಒಂದು ವೇಸ್ಟ್ ಟಬ್ಬಲ್ಲಿ ನಾನು ಸಂಗ್ರಹ ಮಾಡ್ತೀನಿ. ಹೇಗೆ ಅಂತಂದರೆ ನೋಡಿ, ಇದು ನೀರು ಸೋರಿ ಹೋಗದೇ ಇರುವಂತಹ ಟಬ್ಬು, ಒಡೆದೋಗಿಲ್ಲ, ಬಟ್ ಹಳೇದಿದು. ಇದನ್ನು ಹೀಗೆ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ನಾವು ಕಾಂಪೋಸ್ಟ್ಗೆ ರೆಡಿ ಮಾಡ್ಕೊಂಡಿರೋ ಬಕೆಟನ್ನು ಇಡ್ತಾ ಇದ್ದೀನಿ. ಸೊ ಇದರಿಂದ ನಾವೀಗ ಹೋಲ್ ಮಾಡ್ಕೊಂಡಿದ್ದೀವಲ್ಲ ಬಾಟಮಲ್ಲಿ, ಹಾಗೆ ಸೈಡಲ್ಲೆಲ್ಲ ಹೋಲ್ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಬಂದಿರುವಂತಹ ನೀರು ಕಾಂಪೋಸ್ಟ್ ರೆಡಿ ಆಗುವಾಗ ಬರುತ್ತಲ್ಲ ಲಿಕ್ವಿಡು, ಆ ಲಿಕ್ವಿಡು ಕೆಳಗಡೆ ಬಂದು ಈ ಟಬ್ಬಲ್ಲಿ ಸ್ಟೋರ್ ಆಗುತ್ತೆ. ಸೊ ಯಾವಾಗಲಾದರೂ ಒಂದು ಸರ್ತಿ
ಅಂದರೆ ಒಂದು ವೀಕಿಗೆ ಒಂದು ಸರ್ತಿ ಅಥವಾ ಒಂದು 5 ಡೇಸ್ ಒನ್ಸು ಆ ಬಕೆಟನ್ನು ಎತ್ತಿಟ್ಕೊಂಡು ಆ ಟಬ್ಬಲ್ಲಿ ಸಂಗ್ರಹ ಆಗಿರುವಂತಹ ಲಿಕ್ವಿಡಿಗೆ ನೀರನ್ನು ಸೇರಿಸ್ಕೊಂಡು ಗಿಡಗಳಿಗೆ ಕೊಡಬಹುದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಸೊ ಹೀಗೆ ಮಾಡೋದ್ರಿಂದ ನಾವು ಆಚೆಯಿಂದ ಗೊಬ್ಬರ ತರುವಂತಹ ಅವಶ್ಯಕತೆನೇ ಇರಲ್ಲ. ಸೊ ಈಗ ಹೇಗೆ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಕೆಳಗೆ ಫಸ್ಟು ಬಾಟಮಲ್ಲಿ ನಾನೀಗ ಕೋಕೋಪೀಟನ್ನು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಹೆಚ್ಚು ನೀರಿನ ಅಂಶ ಸೋರ್ ಹೋಗಬಾರ್ದು, ಮಾಯಿಶ್ಚರ್ ಕಂಟೆಂಟು ಸ್ವಲ್ಪ ಅಲ್ಲಿ ಇರಬೇಕು, ಗೊಬ್ಬರ ರೆಡಿ ಆಗುವಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರಬೇಕು ಅಂತ ಹೇಳಿ ಕೆಳಗಡೆ ಫಸ್ಟು ಕೋಕೋಪೀಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಕಾರ್ಡ್ಬೋರ್ಡ್ ಶೀಟು ಅಥವಾ ಒಣ ಎಲೆ ಯಾವುದನ್ನಾದರೂ ಸಹ ಹಾಕ್ಕೊಳ್ಬಹುದು, ಏನೂ ಇಲ್ಲ ಅಂದರೆ ಮಣ್ಣನ್ನಾದರೂ ಹಾಕ್ಕೊಳ್ಬಹುದು. ನಾನು ಕೋಕೋಪೀಟ್ ಒಂದು ಲೇಯರ್ ಹಾಕ್ಕೊಂಡು ಅದ್ರ ಮೇಲೆ ಕಾರ್ಡ್ಬೋರ್ಡ್ ಶೀಟ್ ಕಟ್ ಮಾಡಿದ್ದಿತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ನೀವೇನಾದರೂ TV ನೋಡಬೇಕಾದ್ರೆ, ಮೊಬೈಲ್ ನೋಡಬೇಕಾದ್ರೆ ಸುಮ್ಮನೆ ಮೊಬೈಲ್ನ ಸೈಡಲ್ಲಿ ಇಟ್ಟು ನೋಡ್ಕೊಳ್ತಾ ಈ ಕಾರ್ಡ್ಬೋರ್ಡ್ ಶೀಟ್ನ ಹೀಗೆ ಪೀಸ್ ಮಾಡಿ ಇಟ್ಕೊಳ್ಬಹುದು ಫ್ರೀ ಇದ್ದಾಗ. ಅದಿಷ್ಟನ್ನು ಹಾಕ್ಕೊಂಡು ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಂಪೋಸ್ಟ್ ಬಿನ್ನಲ್ಲಿ ಹಸಿ ಕಸ ಮತ್ತು ಒಣ ಕಸನ ಮಿಕ್ಸ್ ಮಾಡಿ ಹಾಕಬೇಕು ಅಂತ ಹೇಳಿ. ಹೀಗೆ ಮಾಡಿ ಹಾಕೋದ್ರಿಂದ ಸ್ಮೆಲ್ ಬರೋದಿಲ್ಲ ಅಂತ ಹೇಳಿ. ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ ಒಂದು ಲೇಯರ್ ಹಸಿ ಕಸ, ಒಂದು ಲೇಯರ್ ಒಣ ಕಸ ಹಿಂಗೆ ಹಾಕ್ತಾರೆ. ಹೀಗೆ ಹಾಕಿದಾಗ ಸ್ಮೆಲ್ ಜಾಸ್ತಿ ಬರುತ್ತೆ. ಹಾಗಾಗಬಾರ್ದು ಅಂತ ಹೇಳಿ ಹೀಗೆ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಇದ್ದಿದ್ದು. ಇದು ಏನಕ್ಕೆ, ಇದು ಒನ್ ಟೈಮ್ ಹಾಕಿದ್ರೆ ಸಾಕು. ಏನಕ್ಕಂದರೆ ಬೇಗ ಕಾಂಪೋಸ್ಟ್ ರೆಡಿ ಆಗಲಿ ಅಂತ ಹೇಳಿ ಅಷ್ಟೇ. ಫಸ್ಟ್ ಒನ್ ಟೈಮ್ ಇದನ್ನು ಹಾಕಿದರೆ ನೆಕ್ಸ್ಟಿಂದ ಬರೀ ಒಣ ಕಸ ಮತ್ತು ಹಸಿ ಕಸ ಇದೆರಡನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕಾಗತ್ತೆ. ಸೊ ನಾನೀಗ ತರಕಾರಿ ಸಿಪ್ಪೆಗಳಿದ್ದಂತಹ ಹಸಿ ಕಸ ಹಾಗೆ ಸ್ವಲ್ಪ ಕಾಂಪೋಸ್ಟು ಹಾಕಿದ್ದೀನಿ. ನಮಗೆ ಏನಂದರೆ ಸ್ವಲ್ಪ ಒಣ ಕಸ ಅನ್ನೋದು ಜಾಸ್ತಿ ಇದ್ರೂ ಪರವಾಗಿಲ್ಲ, ಡ್ರೈ ವೇಸ್ಟು. ಹಸಿ ಕಸ ಜಾಸ್ತಿ ಆಗಬಾರ್ದು, ಯಾಕಂದರೆ ಆವಾಗ ಹಸಿ ಕಸ ಜಾಸ್ತಿ ಇದ್ದಷ್ಟು ನಮಗೆ ಸ್ಮೆಲ್ ಜಾಸ್ತಿ ಬರುತ್ತೆ. ಸೊ ಒಣ ಕಸ ಸ್ವಲ್ಪ ಹೆಚ್ಚಿದ್ರೂ ಪರವಾಗಿಲ್ಲ ಅಥವಾ ಈಕ್ವಲ್ ಆಗಿದ್ರೂ ತೊಂದರೆ ಇಲ್ಲ. ಒಂದು ಅಂದಾಜಲ್ಲಿ ಹಾಕಿ ನಾನೀಗ ಅದಕ್ಕೇ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ಒಣಗಿದ ಎಲೆ, ಕಾರ್ಡ್ಬೋರ್ಡ್ ಶೀಟ್, ಮಣ್ಣು, ಕೋಕೋಪೀಟ್ ಯಾವುದನ್ನಾದರೂ ಸಹ ಬಳಸಬಹುದು. ಅದು ಡ್ರೈ ಇರಬೇಕು ಅಷ್ಟೇ. ಹಾಗೆ ಗಾರ್ಡನ್ನಲ್ಲಿರೋ ಎಲ್ಲ ಹಸಿ ಕಸವನ್ನು ಸಹ ಬಳಸ್ಬೋದು. ಎಲೆಗಳು ಅವನ್ನೆಲ್ಲ ಸಹ ಅಥವಾ ಕಳೆ ಗಿಡಗಳು ಅದನ್ನೆಲ್ಲ ನಾವು ಈ ಕಾಂಪೋಸ್ಟ್ ಬಿನ್ಗೆ ಹಾಕಬಹುದು. ನಾನು ಮಣ್ಣಲ್ಲಿ ಜಾಸ್ತಿ ಕಲ್ಲಿತ್ತು, ಅದುಗಳನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಕಲ್ಲಿದ್ದರೆ ಅಷ್ಟೊಂದೇನು ಕಾಂಪೋಸ್ಟ್ ಆಗಲ್ವಲ್ಲ, ಅದಕ್ಕೋಸ್ಕರ ಹೀಗೆ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗೊಬ್ಬರ ಆಗುವಾಗ ಸ್ಮೆಲ್ ಬರೋದಿಲ್ಲ, ಜೊತೆಗೆ ಹುಳಗಳು ಆಗೋದಿಲ್ಲ. ಹಸಿ ಕಸ ಕಡಿಮೆ ಇದ್ದು ಸ್ವಲ್ಪ ಒಣ ಕಸ ಹೆಚ್ಚಿದ್ರೆ ತೊಂದರೆ ಇಲ್ಲ. ಹಸಿ ಕಸನೇ ಜಾಸ್ತಿ ಆಯಿತು ಅಂತಂದರೆ ಅದರಲ್ಲಿ ಸ್ಮೆಲ್ ಬರುತ್ತೆ, ಜೊತೆಗೆ ಸಣ್ಣ ಸಣ್ಣ ಹುಳಗಳು ಸಹ ಬರುತ್ತೆ. ಆಚೆಯಿಂದ ಕಾಂಪೋಸ್ಟ್ ತಂದಾಗ ಅದು ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ಆಗಿಯೇ ಇರುತ್ತೆ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಹೀಗೆ ನಾವೇನೇ ಮನೇಲಿ ರೆಡಿ ಮಾಡಿಕೊಂಡಾಗ ನಮಗೆ ಬಳಸೋದಕ್ಕೂ ಕೂಡ ಧೈರ್ಯ ಇರುತ್ತೆ, ಜೊತೆಗೆ ತರಕಾರಿಗಳಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ಹಾಕಿದ್ದೀವಿ ಅನ್ನೋವಂತಹ ಒಂದು ನಂಬಿಕೆ ಕೂಡ ನಮಗಿರುತ್ತೆ. ಇದನ್ನು ಯಾವಾಗ್ಲೂ ಹೀಗೆ ಒಂದು ಟಬ್ಬಲ್ಲಿ ಮಿಕ್ಸ್ ಮಾಡಿನೇ ಹಾಕಬೇಕು ಅಂತ ಏನಿಲ್ಲ. ಕಾಂಪೋಸ್ಟ್ ಬಿನ್ನಲ್ಲೇ ನೀವು ಅಂದರೆ ಈ ಬಕೆಟಲ್ಲೇ ಹಾಗೆ ಹಸಿ ಕಸ ಮತ್ತು ಒಣ ಕಸನ ಒಟ್ಟಿಗೆ ಹಾಕಿ ಅದನ್ನು ಒಂದು ಕೋಲಿನ ಸಹಾಯದಿಂದ ಅಥವಾ ಯಾವುದಾದ್ರೂ ಒಂದು ಟೂಲಿನ ಸಹಾಯದಿಂದ ಮಿಕ್ಸ್ ಮಾಡಬಹುದು. ಹೀಗೆ ಮಿಕ್ಸ್ ಮಾಡಿದ ಮೇಲೆ ಮೇಲಿನ ಲೇಯರ್ ಇರುತ್ತಲ್ಲ ಅದನ್ನು ಯಾವಾಗ್ಲೂ ಸಹ ಒಣ ಕಸದಿಂದ ಮುಚ್ಚಿಬಿಡಿ, ಅಂದರೆ ಡ್ರೈ ವೇಸ್ಟಿಂದ ಮುಚ್ಚಿ. ಮಣ್ಣು ಅಥವಾ ಕಾರ್ಡ್ಬೋರ್ಡ್ ಶೀಟ್, ಒಣ ಎಲೆ ಯಾವುದನ್ನಾದರೂ ಹಾಕಿ ಮೇಲಿನ ಲೇಯರ್ನ ಕ್ಲೋಸ್ ಮಾಡಿ. ಯಾಕೆ ಅಂತಂದರೆ ಅಲ್ಲಿ ಕಾಂಪೋಸ್ಟ್ ಆಗುವಾಗ ಮೇಲೆ ಒಣ ಕಸ ಇತ್ತು ಅಂದರೆ ಅಲ್ಲಿ ಬಿಸಿ ಜನ್ರೇಟ್ ಆಗುತ್ತೆ, ಆವಾಗ ಬೇಗ ಕಾಂಪೋಸ್ಟ್ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಮೇಲಿನ ಲೇಯರ್ ಯಾವಾಗ್ಲೂ ಒಣ ಕಸನ ಹಾಕಿ. ಹೀಗೆ ನೀವು ಕಾಂಪೋಸ್ಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇದು ಸ್ವಲ್ಪ ಡೌನ್ ಆಗ್ತಾ ಹೋಗುತ್ತೆ. ಆದಂಗೂ ಮತ್ತೆ ನೀವು ಮೇಲಿಂದ ಆ್ಯಡ್ ಮಾಡ್ತಾ ಬರ್ಬೋದು. ಡೈಲಿನೂ ಸ್ವಲ್ಪನೇ ಒಣ ಕಸ ಹಸಿ ಕಸ ಮಿಕ್ಸ್ ಮಾಡಿ ಮೇಲೆ ಮೇಲೆ ಆ್ಯಡ್ ಮಾಡ್ಕೊಳ್ತಾ ಬರಬಹುದು. ಹೀಗೆ ಮಾಡೋದ್ರಿಂದ ಕೆಳಗಡೆ ನಮಗೆ ಲಿಕ್ವಿಡ್ ಸಿಗ್ತಾ ಹೋಗುತ್ತೆ. ಆಮೇಲೆ 1 ಮಂತಲ್ಲಿ ನಿಮಗೆ ಕಾಂಪೋಸ್ಟು ಕೆಳಗಡೆದಷ್ಟು ರೆಡಿ ಆಗುತ್ತೆ. ನಾನೀಗ ರೆಡಿ ಮಾಡ್ತಾ ಇರುವಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಈ ಕಾಂಪೋಸ್ಟ್ ರೆಡಿ ಆಗೋಷ್ಟೊತ್ತಿಗೆ ಇನ್ನೂ 1-1.5 ಮಂತ್ ಲೇಟ್ ಆಗಿಬಿಡತ್ತಲ್ವ. ಅಷ್ಟು ನಂತರ ನೀವು ಈ ವಿಡಿಯೋ ನೋಡೋಕ್ಕಿಂತ ಈಗ ನನ್ನ ಜೊತೆಲೇ ನೀವೂ ಕೂಡ ಕಾಂಪೋಸ್ಟ್ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಒಟ್ಟಿಗೆ ಕಾಂಪೋಸ್ಟನ್ನು ರೆಡಿ ಮಾಡೋಣ. ಕಾಂಪೋಸ್ಟ್ ಫುಲ್ಲಾಗಿ ರೆಡಿ ಆದಮೇಲೆ ನಾನು ನಿಮಗೆ ಅದರದ್ದು ವಿಡಿಯೋನ ಸಹ ಶೇರ್ ಮಾಡ್ತೀನಿ, ಹೇಗೆ ರೆಡಿ ಆಗುತ್ತೆ ಅಂತ ಹೇಳಿ.
ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ತುಂಬ ಜನ ಅಂದರೆ 80% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋನ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಬೇರೆ ಬೇರೆ ಗಾರ್ಡನ್ ರಿಲೇಟೆಡ್ ವೀಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹೀಗೆ ಒಣ ಕಸನ ನಾನು ಮೇಲ್ಗಡೆ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಸೊ ಇವತ್ತಿಗೆ ಇಷ್ಟ ಆಯಿತು. ನಾಳೆ ಮತ್ತೆ ಹಸಿ ಕಸ ಮತ್ತು ಒಣ ಕಸನ ಸೇಮ್ ಪ್ರೊಸೆಸ್, ಹಸಿ ಕಸ ಒಣ ಕಸ ಅದೆರಡನ್ನು ಮಿಕ್ಸ್ ಮಾಡಿ ಮತ್ತೆ ಮೇಲ್ಗಡೆ ಲೇಯರ್ನಲ್ಲಿ ಹಾಕ್ತೀನಿ. ಆಗನೂ ಗೊಬ್ಬರ ಹಾಕಬೇಕು ಅಂತ ಏನೂ ಇಲ್ಲ. ಇನ್ನು ಒಣ ಕಸ ಹಸಿ ಕಸ ಮಿಕ್ಸ್ ಮಾಡೋದು, ಮೇಲ್ಗಡೆ ಲೇಯರ್ನಲ್ಲಿ ಹಾಕೋದು, ಇಷ್ಟೇ. ಇದ್ರ ಜೊತೆಗೆ ಇನ್ನೊಂದು ಟ್ರಿಕ್ ಏನು ಅಂತಂದರೆ, ಈ ಕಾಂಪೋಸ್ಟ್ ಇನ್ನೂ ಬೇಗ ಆಗಬೇಕು ಅಂತಂದರೆ ಮನೆಯಲ್ಲಿ ಮಜ್ಜಿಗೆ ಆ ಥರ ಉಳಿದಿರೋಂಥ ಹುಳಿ ಅಂಶ ಇರುವಂಥದ್ದು ಏನಿರುತ್ತಲ್ಲ ಅದನ್ನು ಹಾಕಬಹುದು. ಹಾಗಂತ ಹುಣಸೆ ಹುಳಿ ಹಾಕೋಂಗಿಲ್ಲ. ಪ್ರೋಬಯೋಟಿಕ್ ಇರೋವಂಥದ್ದು ಅಕ್ಕಿ ಅಥವಾ ದೋಸೆ ಹಿಟ್ಟು ಒದಗಿರುತ್ತಲ್ಲ ಆ ಥರದ್ದು ಅಥವಾ ಮಜ್ಜಿಗೆ ಅವನ್ನು ಹಾಕಿದ್ರೆ ಬೇಗ ಕಾಂಪೋಸ್ಟು ರೆಡಿ ಆಗುತ್ತೆ ಪ್ರೋಬಯೋಟಿಕ್ ಇರೋದ್ರಿಂದ. ಸೊ ಈ ರೀತಿ ನಾನು ಅದನ್ನು ಇಟ್ಟಿದ್ದೀನಿ. ಟಬ್ ಇಟ್ಬಿಟ್ಟು ಅದರೊಳಗೆ ಬಕೆಟನ್ನು ಇಟ್ಟಿದ್ದೀನಿ. ಸೊ ಆ ಹೋಲಿಂದ ಲಿಕ್ವಿಡ್ ಆಚೆ ಬಂದಿರೋದನ್ನು 1 ವೀಕ್ ಒನ್ಸು ತೆಗೆದುಬಿಟ್ಟು ಎಷ್ಟು ಲಿಕ್ವಿಡ್ ಬಂದಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ತೆಗೆದು ನೀರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ, ಎಲ್ಲ ಗಿಡಗಳಿಗೂ ಕೊಡ್ಬೋದು. ಹೂ ಬಿಡೋ ಗಿಡಗಳು, ತರಕಾರಿ, ಹಣ್ಣು ಯಾವ ಗಿಡಗಳಿಗೆ ಬೇಕಾದರೂ ಸಹ ಕೊಡ್ಬೋದು. ಹೀಗೆ ನಾನು ಒಂದು ಸೆಟಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಹೀಗೆ ರೆಡಿ ಮಾಡಿದ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸ್ಬೇಕು ಫಸ್ಟ್ ಟೈಮ್ ಮಾಡಿದಾಗ ಮಾತ್ರ. ಮತ್ತು ಯಾವಾಗಲೂ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕ್ಲೋಸ್ ಮಾಡಬೇಕು ಈ ರೀತಿ. ಅದರದ್ದೇ ಬಕೆಟಿನ ಕ್ಯಾಪ್ ಇದ್ದರೆ ಹಾಗೆ ಕ್ಲೋಸ್ ಮಾಡಿ, ಇಲ್ಲ ಯಾವುದಾದ್ರೂ ಒಂದು ರಟ್ಟಿನ ಪೀಸು, ಮರದ ಪೀಸು ಯಾವುದನ್ನಾದರೂ ಇಟ್ಬಿಟ್ಟು ಕ್ಲೋಸ್ ಮಾಡಿ. ನೆಕ್ಸ್ಟ್ ಡೇ ಮತ್ತೆ ಕಸ ಹಾಕುವಾಗ ಒಂದು ಸರ್ತಿ ಕಸ ಹಾಕಿ ಒಂದು ಕೋಲಿನ ಸಹಾಯದಿಂದ ತಿರ್ಸ್ಬಿಟ್ಟು ಮತ್ತೆ ಹೀಗೆ ಮುಚ್ಚಿ ಇಡಬೇಕು. ನೋಡಿ, ನಮ್ಮ ಗಾರ್ಡನಲ್ಲಿ ಹೀರೆಕಾಯಿ ಬೆಳೀತಾ ಇದೆ. ಹೀಗೆ ಬೇರೆ ಬೇರೆ ತರಕಾರಿಗಳೆಲ್ಲ ಬೆಳೀತಾ ಇದೆ. ಇದಕ್ಕೆ ನಾನು ರೆಡಿ ಮಾಡಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇದ್ದೀನಿ. ಲಿಕ್ವಿಡ್ ಫರ್ಟಿಲೈಸರ್ಗಳು ಯಾವ್ದ್ಯಾವುದು ಅನ್ನೋದು ವಿಡಿಯೋ ಎಲ್ಲ ನನ್ನ ಚಾನಲಲ್ಲಿದೆ. ನಿಮಗೆ ಯಾವುದು ಈಸಿ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡಿ ಗಿಡಗಳಿಗೆ ಕೊಡಿ. ಹೂ ಬಿಡುವ ಗಿಡಗಳಿಗೆ ಹಾಗೂ ತರಕಾರಿ ಗಿಡಗಳಿಗೆ ಕೊಡಬಹುದಾದ ಲಿಕ್ವಿಡ್ ಫರ್ಟಿಲೈಸರ್ಗಳಿದೆ. ಅವುಗಳನ್ನು ನೋಡಿ ಈಸಿಯಾಗಿದ್ದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.